ಏನು ವಿಚಾರ ಮಾಡತ್ತಿಲ್ಲ? ರಾತ್ರಿ ಅಡಿಗೆಗೆ ಏನ್ ಮಾಡ್ಲಿ ಅನ್ನಕತ್ತೇನೆ. ಏನು ಮಾಡ್ತೀವಿ? ಅದೇ ಏನ್ ಮಾಡ್ಲಿ, ಈಗ ನಂಗೆ ಚಪಾತಿ ರೊಟ್ಟಿ ಮಾಡಕ್ ಇಷ್ಟ ಇಲ್ಲ, ಬ್ಯಾಡ್ ಆಗೈತಿ ಮಾಡೋದು. ಸೊ ಅದಕ್ಕೆ ಪಲಾವ್ ಮಾಡ್ಲಿ. ಪಲಾವ್ ಮಾಡ್ಲ, ಈಸಿ ಇದ್ರೆ ಮಾಡು, ಇಲ್ಲಾಂದ್ರೆ ಬೇರೆ ಏನಾರ ಮಾಡ್ಬೋದು. ಪಲಾವ್ ಮಾಡಿದ್ರೆ ನೀವ ತಿನ್ನಂಗಿಲ್ಲ, ಪಲಾವ್ ತಿನ್ನಂಗಿಲ್ಲ, ಪುಳಿಯೋಗರೆ ತಿನ್ನಂಗಿಲ್ಲ, ಮತ್ತೆ ರೈಸ್ ಐಟಮ್ ಯಾವ್ದು ತಿನ್ನಂಗಿಲ್ಲ. ಮತ್ತೆ ಏನ್ ಮಾಡ್ಲಿ ನಾ? ಪಲಾವ್ದಾಗ ಮಸಾಲೆ ಪದಾರ್ಥ ಭಾಳ ಹಾಕ್ತೀರಿ, ಹಿಂಗಾಗಿ ಹೋಗೋದಿಲ್ಲ. ಬೇರೆ ಏನಾರ ಮಾಡ್ಲ ನಡೀತದೆ. ಇದು ಬಿಸಿಬೇಳೆ ಭಾತ ಮತ್ತು ಸಜ್ಜಕ ಮಾಡ್ಲಿ. ಹಾಂ ನಡೀತಲ್ಲ, ಬಿಸಿಬೇಳೆ ಮಾತು. ಕಾಂದಾ ಬಜ್ಜಿ. ಎಲ್ಲ ಸ್ಪೈಸಿ ಫುಡ್ ನೀವು ಒಟ್ಟ ತಿನ್ನೋದು, ನಾವು ಸುಮ್ ಕುಂದ್ರ ನೋಡ್ಕೋತ. ನೀವು ಸಲ ಬಿಸಿಬೇಳೆ ಭಾತ್ ಮಾಡ್ತಿಲ್ಲ. ಬಿಸಿಬೇಳೆ ಭಾತ್ನಾಗ ಏನಿರ್ತದೆ? ಸಜ್ಜಕ ಮಾಡ್ತೀನಲ್ರಿ, ಸಜ್ಜಕ ತುಪ್ಪ ಹಾಕೊಂಡ್ ತಿನ್ರಿ. ಸಜ್ಜಕ ತುಪ್ಪ ಸ್ವಲ್ಪ ಇಷ್ಟ ರೈಸ್ ತಿನ್ನೋದಪ್ಪ. ಸಜ್ಜಕ ತುಪ್ಪ ತಿಂತೀವಿ ಬಿಡ, ಅದೇನಿಲ್ಲ. ಅದ್ರ ಜೋಡಿ ಮತ್ತೇನ್ರ ಸ್ಪೆಷಲ್ ಏನಾರ ಮಾಡಿದ್ದೆ ಅಂದ್ರೆ ಬೇಸಿತ್ತು. ಈಗ ಇಷ್ಟ ಲಾಸ್ಟ್ ಫೈನಲ್ ನಂದು ಡಿಸಿಷನ್. ಹೌದಾ? ಬಿಸಿಬೇಳೆ ಭಾತ್ ಇಲ್ಲಿ ಏನು ಸಿಗ್ಬೇಕಲ್ಲ? ಬಿಸಿಬೇಳೆ ಭಾತ್ ಪೌಡರ್, ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಲಾರ್ದ ಮನ್ಯಾಗ ಮಸಾಲೆ ಮಾಡ್ಕೊಂಡ. ಅದಕ್ಕೂ ಮಸಾಲೆ ಬೇಕ ಅಂದಂಗ. ಮಸಾಲೆ ಅಂದ್ರೆ ಒಣ ಕೊಬ್ಬರಿ, ಕೊತ್ತಂಬರಿ ಕಾಳ ಅಷ್ಟ, ಅದ್ರ ಮಸಾಲೆ ಮತ್ತೇನಿಲ್ಲ. ಅವಲ್ಲ, ಕೊತ್ತಂಬರಿ ಕಾಳ ಅಂದ್ರೆ ಮಸಾಲೆ, ಮತ್ತ ಅದನ್ನ ಬಿಟ್ರಿ ಬೇರೆ ಏನದ? ಇಲ್ಲ ಅಷ್ಟ. ಸರಿ, ಬಿಸಿಬೇಳೆ ಭಾತ್ ಮಾಡಂಗಾರ. ವೈಟ್ ರೈಸ್ ಮಾಡೋದಿಲ್ಲ ನೀವು? ಮಾಡ್ತೀನಿ. ಮತ್ ಬಿಸಿಬೇಳೆ ಭಾತ್ ಮತ್ ವೈಟ್ ರೈಸ್ ಮಾಡ್ಕೋಬೇಕಲ್ಲ ಮೊದಲ. ಅನ್ನ ಸಾಂಬಾರ್ ಇದ್ರೆ ನಮಗೆ ನಡೀತಿತ್ತು. ಮಧ್ಯಾಹ್ನ ಮಾಡಿದ್ದು ಟೊಮೆಟೊ ಸಾರು ಅದ ನೋಡಿ. ಟೊಮೆಟೊ ಸಾರ ಅಡ್ಜಸ್ಟ್ ಮಾಡ್ಕೋತೀವಿ, ಮತ್ತೇನಾರ ಮಾಡ್ಕೋಬೇಕಲ್ಲ. ಸರಿ, ಈಗ ಮಮ್ಮಿ ಮಾಡಿದ್ದು ಬಿಸಿಬೇಳೆ ಭಾತ್ ಹೆಂಗ್ ಮಾಡೋದಂತ ತೋರಿಸ್ತೀವಿ ಬನ್ನಿ. ನೋಡ್ರಿ, ಇಲ್ಲಿ ಬಜ್ಜಿ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿನಿ. ಆದ್ರೆ ಈಗ ಮೆಣಸಿನ್ಕಾಯಿನ ಹಾಕಿಲ್ಲ ನಾನು. ಈಗ ಕಟ್ ಮಾಡಾಕತ್ತೀವಿ. ಸಣ್ಣ ಬೇಟ್ ಅದದು. ಸೂಪರ್ ಮಸ್ತ್. ಇದಕ್ಕೆ ಅರ್ಧ ಲಿಂಬೆ ಹಣ್ಣು ಹಾಕಬೇಕು, ಅಂದ್ರೆ ಸೂಪರ್ ಟೇಸ್ಟ್ ಆಗ್ತದ. ಮೊನ್ನೆ ಮಮ್ಮಿ ಬಂದಿದ್ರಲ್ರಿ ಇದ್ರ ಕಡೆ, ಅವಾಗ ಫುಲ್ ಲಿಂಬೆ ಹಣ್ಣು ಒಂದ್ ಹಾಕಿಬಿಟ್ಟಾರ ಬಜ್ಜಿ ಒಳಗ ಪೂರಾ. ನೀವ ಅನ್ನತ್ತಿದ್ರಲ್ಲ ಹುಳಿ ಹುಳಿ ಆಗೈತ ಅಂತ ಹೇಳಿ. ನಿನಗಿಂತ ಶಾಣೆ ನಾ ಹೇಳತ್ತೀನಿ ಹಾಕ್ರಿ ಮಮ್ಮಿ ಅಂತ ಹೇಳಿ. ಟೇಸ್ಟ್ ಆಗ್ತದ, ಸಾಫ್ಟ್ ಆಗ್ತದ ಅಂತ ಹೇಳಿ ಅದ ಹುಳಿ ಆಗಿತ್ತು. ಅದು ಸ್ವಲ್ಪ ಹಾಕ್ಬೇಕದ. ನೀ ಪಂಡಿತ, ಆಕಿ ದೀಡ್ ಪಂಡಿತ. ಇಲ್ರಿ, ಖರೆ ಹೇಳ್ಬೇಕಂದ್ರೆ ಅರ್ಧ ಅಡಿಗೆ ಎಲ್ಲ ನಮ್ಮ ಮಮ್ಮಿ ನೋಡೇ ಕಲ್ತೀನಿ. ನಂಗೆ ಯಾವ್ದು ಅಷ್ಟು ಅಡಿಗೆ ಸರಿಯಾಗಿ ಬರ್ತಿದ್ದೆ ಇಲ್ಲ ಮೊದ್ಲು. ಇದ್ರ ಎಲ್ಲಾ ಬಜ್ಜಿ ಸಾಯಂಕಾಲ ಈವ್ನಿಂಗ್ ಟೈಮಿಂಗ್ ಸ್ನಾಕ್ಸ್ ಅಂತ ಮಾಡ್ಕೊಂಡ್ ತಿಂತಾರ. ನಾವ್ ರಾತ್ರಿ ಅಡಿಗೆ ಮಿಕ್ಸಾಗಿ ಮಾಡ್ಕೊಂಡ್ ತಿನ್ನತ್ತೀವಿ. ಮಸ್ತ್ ಇರ್ತದ. ಇಲ್ಲ ಅಂದ್ರೆ ಒಂದ್ ಬಿಸಿಬೇಳೆ ಭಾತ್ ಮಾಡಿದ್ವಲ್ಲ, ಮತ್ ಸಜ್ಜಕ ಜೋಡಿ ಏನ್ರ ಸ್ವಲ್ಪ ಖಾರ ಖಾರ ಬೇಕಿಲ್ಲ. ಹಪ್ಳ ಖಾಲಿ ಆಗ್ಯಾವ, ಇನ್ನು ಈ ವರ್ಷದ ಮಾಡ್ಸಿಲ್ಲ. ಖಾರದರ ಅದ. ಸೊ ಇವಾಗ ನಮ್ದು ಬಜ್ಜಿ ಹಿಟ್ಟ ರೆಡಿ ಆಯ್ತು. ಸರಿಲ್ಲ, ಇವಾಗ ನೋಡ್ರಿ ನನ್ ಬಿಸಿಬೇಳೆ ಭಾತ್ ರೆಡಿ ಆತ. ಬೇಳೆ ಮತ್ತೆ ಎಲ್ಲ ಕಾಯಿಪಲ್ಲೆ ಹಾಕಿ ಸ್ವಲ್ಪ ಒಂದ್ 5 ನಿಮಿಷ ಕುದಿಸ್ಬೇಕಿದನ್ನ. ನೋಡ್ರಿ, ಬಿಸಿಬೇಳೆ ಭಾತ್ ಪೌಡ್ರ್, ನಾವು ಬಿಸಿಬೇಳೆ ಭಾತ್ ಪೌಡ್ರ್ ಇಲ್ಲದೆ ಇದ್ರೂ ಬಿಸಿಬೇಳೆ ಭಾತ್ ಮಾಡ್ಬೋದು. ಅದನ್ನ ಮತ್ತಿ ಕಲಿಸ್ಕೊಟ್ಟಾರಿ. ಏನಿಲ್ಲ, ಒಣ ಕೊಬ್ಬರಿ ಮತ್ತೆ ಕೊತ್ತಂಬರಿ ಕಾಳು ಹುರ್ಕೊಂಡ್ ಕ್ಯಾಸು ಮಿಕ್ಸರ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಾಂದ್ರ ಅದ್ರ ಜೊತೆಗ್ನ ಒಣ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಅದ್ರ ಜೊತೆನ ಹುರ್ಕೊಂಡು ಮಿಕ್ಸರ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರ ಮಸಾಲೆ ಖಾರ ಹಾಕ್ಬಾರ್ದು ಅದಕ್ಕೆ, ಅಂದ್ರೆ ಅದ್ರ ಟೇಸ್ಟ್ ಬೇರೆ ಬರ್ತದ. ಮಸಾಲೆ ನಾವು ಕೂಡಿಸ್ಲಾರ್ದ ಒಣ ಪುಡಿ ಏನಾರ ತೆಗೆದಿಟ್ಟಿದ್ರ ಅದನ್ನ ಹಾಕೊಂಡು ಮಾಡ್ಬೇಕು. ಮಸ್ತ್ ಸೂಪರ್ ಟೇಸ್ಟ್ ಇರತ್ರಿ. ಸೊ ಇವಾಗ ಈಚೆ ಕಡೆ ನಮ್ಗೆ ಬಿಸಿಬೇಳೆ ಭಾತದ ಮಸಾಲೆ ರೆಡಿ ಆಗತ್ತಿ, ಈ ಕಡೆ ಸಜ್ಜಕ ರೆಡಿ ಆತ್ ನಮ್ದು. ಸೊ ಇವತ್ತಿನ ರಾತ್ರಿ ಊಟದ ಅಡಿಗೆ ನೋಡ್ರಿ ಇದು. ಈ ಕಡೆ ಬಜ್ಜಿ ಹಿಟ್ಟು ಕಲ್ಸಾಕತ್ತೀನಿ. ಬಜ್ಜಿ ಹಿಟ್ಟು ಕಲ್ಸಿದ್ರೆ
ಸೊ ಇವಾಗ ನಮ್ಗೆ ಬಿಸಿಬೇಳೆ ಬಾತ್ ರೆಡಿ ಆಗೈತಿ. ನಿಮ್ಗೆ ಸರಿಯಾಗಿ ಕಾಣಿಸ್ವಲ್ಲ ಅಂತ ಅನ್ಕೋತೀನಿ. ಇವಾಗ ನೋಡ್ರಿ ನಮ್ ಬಿಸಿಬೇಳೆ ಬಾತ್ ರೆಡಿ ಆಗೈತಿ. ಸೊ ಟೇಸ್ಟ್ ಹೆಂಗಾಗ್ಯದ ನೋಡೋಣ. ಬಿಸಿ ಅದ ಎಷ್ಟಾಗ್ಯದ? ಖಾರ ಆಗ್ಯದ ಇಲ್ಲ? ಇವಾಗ ಬಜ್ಜಿ ಮಾಡೋಣ. ಇವಾಗ ಇದನ್ನ ಈ ಕೆಳಗೆ ಇಳಿಸೋಣ. ಬಜ್ಜಿ ಕಡೆ ಇಲ್ಲಿ ನೋಡ್ರಿ ನನ್ನ ಮಗಳು ಎಲ್ಲಿ ಕುಂತು ಊಟ ಮಾಡಾಕತ್ತಾಳ. ಏನ್ ತಿನ್ನತಿ ಸೋನು? ಹೆಂಗಾಗಿದೆ? ನಾ ಇನ್ನು ಬಜ್ಜಿ ಮಾಡಾಕಿಟ್ಟೇನಿ, ನೀವ್ ತಿನ್ನಾಕತ್ತಿಲ್ಲ ಹಂಗ. ನಿನ್ ಹೋಮ್ವರ್ಕ್ ಎಲ್ಲ ಫಿನಿಶ್ ಆಗೈತಿ? ಮತ್ತೆ ಯಾವಾಗ ಮಾಡೋದು? ಗ್ಯಾಸ್ ಕಟ್ಟಿ ಮ್ಯಾಗ ಕೊಡ್ತಾರೇನ? ಗ್ಯಾಸ್ ಒಲಿ ಮ್ಯಾಗ ಕೊಡ್ಬೇಕಿಲ್ಲ? ಹಾ ಸರ್, ನಿಮ್ ಫ್ರೆಂಡ್ ಎಲ್ಲ ಹಂಗ ಮಾಡ್ತಾರ? ಗ್ಯಾಸ್ ಕಟ್ಟಿ ಮ್ಯಾಗ ಕುಂತ ಊಟ ಮಾಡ್ತಾರ? ನೀನೆಲ್ಲಿ ಕುಂತಿ? ತಡಿಪ್ಪ, ಬಜ್ಜಿ ಏನಾತ್ ನೋಡೋಣ. ಊಟ ಮಾಡಿ ಇದು ಏನ್ ಹೋಮ್ವರ್ಕ್ ಅದ ಇನ್ನೂ ಒಂದ್ ಪೇಜ್ ಅದ, ಅದು ಮಾಡು ಮುಗಿಸೋ. ನೋಡ್ರಿ ಇವಾಗ ನಂದು ಅಡಿಗೆ ಎಲ್ಲ ರೆಡಿ ಆಯ್ತು. ರಾತ್ರಿ ಊಟದ ಇದು ಬಜ್ಜಿ ಬಿಸಿ ಆಯ್ತು. ನಮ್ಮ ಮನೆಯವ್ರು ವೈಟ್ ರೈಸ್ ಸ್ವಲ್ಪ ಬೇಕಂದಿದ್ರು, ಅದು ಸ್ವಲ್ಪ ತೆಗೆದಿಟ್ಟಿನಿ. ಆಮೇಲೆ ಇದು ಸಜ್ಕ, ಇದು ಉಪ್ಪಿನಕಾಯಿ. ಈಗ ಅವ್ರಿಗೆಲ್ಲರಿಗೂ ಇದು ಉಪ್ಪಿನಕಾಯಿ, ಇವ್ರಿಗೆಲ್ಲರಿಗೂ ನೋಡ್ಕೊಂತೀನಿ. ಮೆಣಸಿನ್ಕಾಯಿ ಇದ್ರೆ ತೆಗಿ. ಇವಾಗ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಡ್ತೀನಿ. ಹಂಗ ನೀವು ಊಟಕ್ಕೆ ಬರ್ರಿ.